ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನು ಅಂದರೆ ಇವತ್ತು ಅಜ್ಜಿ ಮನೇಲಿ ಪಕ್ಷ ಮಾಡ್ತಿದ್ದಾರೆ. ಸೊ ಬನಶಂಕರಿ ಬಂದಿದ್ದೀನಿ. ಇವತ್ತು ಕೂಡ ಇವ್ರದ್ದೇ ಕುಕ್ ಇಲ್ಲಿ ನೋಡಿ. ನಮ್ಮ ಚಿಕ್ಕಪ್ಪ ಅಡುಗೆ ಎಲ್ಲ ಮಾಡಿಬಿಟ್ಟು ನಿಂತ್ಕೊಂಡಿದ್ದಾರೆ. ಅಲ್ಲಿ ಬಿರಿಯಾನಿ ನೋಡಿ ಯಾವ ಥರ ಮಾಡಿದ್ದಾರೆ ಅಂತ. ಎಲ್ಲ ಅಡುಗೆ ಎಲ್ಲ ಕಂಪ್ಲೀಟ್ ಆಗಿದೆ. ಎಲ್ಲ ಇದು ಏನು ಸಾಂಬ್ರಾಣಿ ಹಾಕಬೇಕು. ಅಜ್ಜಿ ಅವರೆಲ್ಲ ಸ್ಮಶಾನಕ್ಕೆ ಹೋಗಿದ್ದಾರೆ ಪೂಜೆ ಮಾಡ್ಕೊಂಬರೋದಕ್ಕೆ. ಅವರೆಲ್ಲ ಬಂದಿದ್ದಾದಮೇಲೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಸಾಂಬ್ರಾಣಿ ಹಾಕೋದಕ್ಕೆ. ಬನ್ನಿ ಗೈಸ್ ಬಿರಿಯಾನಿ ತೋರಿಸ್ತೀವಿ. ಬಿರಿಯಾನಿ ಓಪನ್ ಮಾಡ್ತಾ ಇದ್ದಾರೆ ನೋಡಿ. ವಾವ್, ಸ್ಮೆಲ್ ಮಾತ್ರ ಮಸ್ತಾಗಿ ಬರ್ತಾ ಇದೆ. ದಮ್ ಕಟ್ಟಿದ್ದಾರೆ. ಫಸ್ಟ್ ಬ್ಯಾಟಿಂಗ್ ಮಾಡಬೇಕು ಗೈಸ್. ನಮ್ಮ ಅನ್ಪೇಯ್ಡ್ ಕುಕ್ ಅಂದರೆ ನಮ್ಮ ಚಿಕ್ಕಪ್ಪನೇ. ಏನೇ ಫಂಕ್ಷನ್ ಆಗಲಿ ಏನೇ ಆಗಲಿ ಇವರೇ ಕುಕ್ ಮಾಡೋದು. ಟೇಸ್ಟ್ ಮಾತ್ರ ಅಲ್ಟಿಮೇಟಾಗಿ ಬರುತ್ತೆ. ಅವ್ರ ಕೈಯಲ್ಲಿ ಏನೋ ಜಾದೂ ಇದೆ. ಇವರಿಬ್ಬರು ಕೈಯಲ್ಲಿ ಜಾದೂ ಇದೆ ಗೈಸ್. ಅದಕ್ಕೆ ಎಲ್ಲೋದ್ರೂ ಇವ್ರಿಗೆ ವಹಿಸ್ಬಿಡೋದು ಅಡುಗೆ ಮಾಡೋದಕ್ಕೆ. ಗೈಸ್ ಏನು ಅಂದರೆ ಆ್ಯಕ್ಚುಲಿ ನಮ್ಮ ನಳಿನಮ್ಮ ಮನೆಗೆ ನಾನು ಮೊನ್ನೆ 10 o'clock ಹೋಗಿದ್ದೆ. ಇವತ್ತು 2 o'clock ಆಗಿದೆ. ಸೊ ಇಲ್ಲಿ ಬಂದಿದ್ದೀನಿ. ನಮ್ಮ ಭವಾನಿ ಅತ್ತೆ ರಿಯಾಕ್ಷನ್ ಹೆಂಗಿದೆ ಅಂತ ನೋಡೋಣ ಬನ್ನಿ. ಬೈತಾರೆ ಗೈಸ್, ಏನೂ ಮಾಡೋಕ್ಕಾಗಲ್ಲ, ಬೈಸ್ಕೊಬೇಕು. ಇಲ್ಲೂ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ. ಬನ್ನಿ ನೋಡೋಣ. ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ ಗೈಸ್, ನಮ್ಮ ಅತ್ತೆ ಮಾತಾಡ್ಸ್ತಾನೆ ಇಲ್ಲ ಲೇಟಾಗಿ ಬಂದಿರೋದಕ್ಕೆ. ಇಲ್ಲೂ ಪಾತ್ರೆ ತೊಳೆಯೋದು ಬಿಡ್ತಿಲ್ಲ ನಮ್ಮ ಅತ್ತೆ. ಹಾಂ ಕರೆಕ್ಟ್. ಆ್ಯಕ್ಚುಲಿ ಅವ್ರ ಮನೇಲಿ ಅವರೇ ತೊಳಿಬೇಕು ಗೈಸ್, ನಾವು ತೊಳಿಯೋಕ್ಕಾಗಲ್ಲ. ನಮ್ಮ ಶೋಭತ್ತೆ ಅವ್ರು ಇವತ್ತು ಸೀರೆ ಉಟ್ಕೊಂಬಂದ್ಬಿಟ್ಟವ್ರೆ. ಶೆಫ್ ಅನ್ಪೇಟ್ ಶೆಫ್ ಅಂತ ಹೇಳಿದೀನಿ ಇಲ್ಲ ಆಲ್ರೆಡಿ. ನಮ್ಮ ಅತ್ತೆ ನೋಡಿ ಪಾತ್ರೆ ತೊಳೆದಿದ್ದಾಯ್ತಂತೆ ಇಡ್ತಾ ಇದ್ದಾರೆ. ನಮ್ಮ ಮಾವ ಕೂಗ್ತಾ ಇದಾರೆ ಅಂತ ಹೋಗ್ತಾರೆ. ನಮ್ಮ ಆಂಟಿ ಮುದ್ದೆ ಮಾಡ್ತಾ ಇದ್ದಾರೆ. ಮಗಳನ್ನ ಕರ್ಕೊಂಬಂದಿಲ್ಲ ಗೈಸ್, ಗಂಡ ಹೆಂಡತಿ ಇಬ್ಬರೇ ಬಂದಿದ್ದಾರೆ ಗೈಸ್. ನಮ್ಮ ಭವಾನಿ ಅತ್ತೆ ಅವ್ರ ಮನೇಲೂ ಅಡುಗೆ ಎಲ್ಲ ಫಿನಿಶ್ ಆಗಿದೆ ನೋಡಿ. ಬಿರಿಯಾನಿ ಇವರು ದಮ್ ಕಟ್ಟಿದ್ದಾರೆ. ನಮ್ಮ ಮಾವ ಇಲ್ಲಿ ಚೆಫು ನೋಡಿ. ಸಖತ್ತಾಗಿದೆ. ಚಿಕನ್ ಬಿರಿಯಾನಿ ಅಂತೆ. ನಮ್ಮ ಚಿಕ್ಕಮ್ಮ ನೋಡ್ತಾ ಇದ್ದಾರೆ. ಸೊ ಗೈಸ್, ಇದು ನಮ್ಮ ಅಜ್ಜಿ ಮನೆ. ಇಲ್ಲಿ ಕೂಡ ಅಡುಗೆ ಎಲ್ಲ ಆಗಿದೆ. ನಮ್ಮ ಅತ್ತೆ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ನೋಡಿ. ಇನ್ನೂ ಕಂಪ್ಲೀಟ್ ಆಗಿಲ್ಲ, ಸ್ವಲ್ಪ ಇಕ್ಕಿದ್ದಾರೆ ಅಷ್ಟೇ. ಅಡುಗೆ ಎಲ್ಲ ಮಾಡಿಬಿಟ್ಟು ಇಲ್ಲಿ ಇಟ್ಟಿದ್ದಾರೆ. ಎಲ್ಲೋದ್ರೆ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮನೆ ಕಾಣಿಸ್ತಾರೆ ಗೈಸ್. ಗೈಸ್, ನಮ್ಮ ಅವನ ಮಗ ಎಂತಕೋ ಕೋಪ ಮಾಡ್ಕೊಂಡಿದ್ದಾನೆ. ಏನೋ ಅವರಮ್ಮ ಬೈದಿರ್ತಾರೆ, ಅದಕ್ಕೆ ಬಂದ್ಬಿಟ್ಟು ಏನು ಮಾಡಿದೆ? ತೀಟೆ ಮಾಡ್ದಾ? ಮತ್ತೆ ಎಂತಕ್ಕೆ ಬೈತು? ಮತ್ತೆ ಏನು ಮಾಡ್ತಾ ಇದೆಯಾ? ಬಾ ಆಚೆ ಹೋಗೋಣ, ಬಾ ಕುಳ್ಳಿ ಮನೆಗೆ ಹೋಗ್ಬಿಟ್ಟು ಬರೋಣ. ಬಾ ತಿಂಡಿ ಇಸ್ಕೊಡ್ತೀನಿ, ಬಾ ತಿಂಡಿ ಇಸ್ಕೊಡ್ತೀನಿ, ಬಾ. ಯಾರು? ಬಾ ಅವಳನ್ನ ನಾವು ಹೊಡಿಯೋಣ, ಬಾ. ಸಮೀಕ್ಷೆ ಹೊಡಿದ್ರೆ ನಾವು ಹೊಡಿಯೋಣ. ಅವ್ರ ಅಕ್ಕ ಹೊಡೆದಿದ್ದಳಂತೆ ಗೈಸ್, ಅದಕ್ಕೆ ಅಳ್ತಾ ಇದ್ದಾನೆ. ಬಾ ಹೊಡಿಯೋಣ, ನಾವು ಹೊಡೆದ್ಬಿಟ್ಟು ಕುಳ್ಳಿ ಮನೆಗೆ ಹೋಗ್ಬಿಟ್ಟು ಬರೋಣ. ಅಳ್ಬೇಡ ನೀನು. ಹೆಂಗೋ ಸಮಾಧಾನ ಮಾಡಿಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ. ಇರು, ನಾನು ಬರ್ತೀನಿ. ಗೈಸ್, ಎಂಥ ಕಿಲಾಡಿ ಗೊತ್ತಾ ಇವನು. ಸೈಕಲ್ ಗ್ಯಾಪಲ್ಲಿ ಅವ್ರ ಅಕ್ಕನ ಹೊಡೆದ್ಬಿಟ್ಟು ಬಂದಿದ್ದಾನೆ. 3 ಮನೆಯೂ ತೋರಿಸಿದ್ದಾಯ್ತು. ಇವಾಗ ಫೈನಲ್ ಆಗಿ ನಮ್ಮ ಕುಳ್ಳಕ್ಕ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಇದು ನಮ್ಮ ದೇವಸ್ಥಾನ. ಬನ್ನಿ ದೇವಸ್ಥಾನ ತೋರಿಸ್ತೀನಿ ನಿಮಗೆ. ಇವ್ನು ನೋಡಿ ಕೋತಿ ಆಡ್ದಂಗೆ ಆಡ್ತಾ ಇದ್ದಾನೆ ನೋಡಿ. ಇದು ಎಂಟ್ರೆನ್ಸು. ಇಲ್ಲಿರೋದು ಎಲ್ಲಮ್ಮ ದೇವರು. ಇಲ್ಲಿ ಈ ದೇವ್ರು ಬಂದು ನಾವು ಪಲ್ಲಕ್ಕಿಯಲ್ಲಿ ಎತ್ಕೊಂಡು ಹೋಗೋದು, ಅಲಂಕಾರ ಮಾಡಿ. ಇದು ಬಂದು ಸ್ಟ್ಯಾಚ್ಯೂ ಅಲ್ಲೇ ಇರುತ್ತೆ ನೋಡಿ. ಇದು ನೋಡ್ಬೋದು ದೇವಸ್ಥಾನ. ಇದು ಹಳೆ ಕಾಲದಿಂದನೂ ಇದೆ ಗೈಸ್. ನಾವು ಚಿಕ್ಕ ವಯಸ್ಸಿಂದನೂ ನಮ್ಮ ತಾತವ್ರ ಕಾಲದಿಂದನೂ ಈ ದೇವಸ್ಥಾನ ಇದೆ. ಇಲ್ಲಿ ನಾವೇ ಪೂಜೆ ಮಾಡೋದು. 4 ಮೆಂಬರ್ಸ್ ಅಣ್ಣ ತಮ್ಮಂದ್ರು ಇದ್ದಾರಲ್ಲ, ಒಂದೊಂದು ಇಯರ್ ಒಬ್ಬೊಬ್ಬರು ಪೂಜೆ ಮಾಡ್ತಾರೆ. ಇವನು ಕೂಡ ಪೂಜಾರಿ ಆಗಿದ್ದಾನೆ ಗೈಸ್. ಲಾಸ್ಟ್ ಇಯರೆಲ್ಲ ಇವನೇ ಪೂಜೆ ಮಾಡಿದ್ದು. ಇದು ಬಂದು ಮಾರಮ್ಮ ದೇವರು. ಇನ್ನೊಂದು ಹಿಂದೆಗಡೆ ಮುನೇಶ್ವರ ದೇವರಿದೆ, ಅದು ತೋರಿಸ್ತೀನಿ ಬನ್ನಿ ನೋಡಿ. ಎಲ್ಲದರಲ್ಲೂ ಒಂದು ಫಸ್ಟ್ ಇರ್ತಾನೆ.
ನೋಡಿ ಇದು ಮುನೇಶ್ವರ ದೇವರು. ಕೈ ಮುಗಿ. ಮುಗ್ದಿದ್ದಾಯ್ತಾ ನೋಡಿ. ಆಮೇಲೆ ದೇವಸ್ಥಾನ ಹಿಂದೆಗಡೆ ಈ ಥರ ಸ್ಪೇಸ್ ಇದೆ. ಬನ್ನಿ ಗೈಸ್, ನೆಕ್ಸ್ಟು ನಮ್ಮ ಕುಳ್ಳಕ್ಕವ್ರ ಮನೆಗೆ ಹೋಗೋಣ. ಬಾ ಕುಳ್ಳಿ ಮನೆಗೆ ಹೋಗೋಣ. ನೋಡಿ ಓಡೋದಂದ್ರೆ ಓಡ್ತಾನೆ ಚೆನ್ನಾಗಿ. ಅಲ್ಲಿ ನಮ್ಮ ಕುಳ್ಳಿಯವ್ರ ಮನೆ ಹತ್ರ ಬಂದ್ವಿ. ನೋಡಿ ಇದು ನಮ್ಮ ಮದನ್ ದೋರ್ಸೋ ಕಾರು. 1 ಮಂತ್ ಆಗಿದೆ ತಗೊಂಡು. ಒಂದು ಹೊಸ ಗಾಡಿ. ಬಟ್ 2 ತಗೊಂಡವಾಗೂ ಸ್ವೀಟ್ ಕೊಟ್ಟಿಲ್ಲ ಗೈಸ್. ನೋಡಿ ನಮ್ಮ ಗೌರಮ್ಮಜ್ಜಿದು ಯಾವಾಗ ಹೂವು ಕಟ್ಟೋದೇ ಕೆಲಸ. ಪಿಂಕಿ, ಹಾಯ್ ಪಿಂಕಿ. ನಮ್ಮ ಕುಳ್ಳಕ್ಕ ಏನು ಮಾಡ್ತಿದ್ದಾಳೆ? ಸೌಂಡ್ ಬಂತು ಗೈಸ್. ನೋಡಿ ಫೋಟೋ ಎಲ್ಲ ರೆಡಿ ಮಾಡಿಬಿಟ್ಟಿದ್ದಾನೆ ನಮ್ಮ ಅಣ್ಣ. ಇದು ದೇವ್ರ ಮನೆ. ನಮ್ಮ ಕುಳ್ಳಿ ದೇವ್ರ ಮನೆ ಅಲಂಕಾರ ಮಾತ್ರ ಮಸ್ತಾಗಿ ಮಾಡ್ತಾಳೆ. ಹೆಂಗಿದ್ದಾಳೆ ನೋಡಿ ಗೈಸ್. ಮಖ ತೊಳ್ದಿಲ್ಲ, ಏನಿಲ್ಲ, ಹಂಗೆ ಕೂತ್ಕೊಂಡವಳೆ ಫೋನಲ್ಲಿ ಮಾತಾಡ್ಕೊಂಡು ಅವ್ರ ಫ್ಯೂಚರ್ ಹಸ್ಬೆಂಡ್ ಜೊತೆ. ಇವ್ನು ಮಾತ್ರ ಟಿಪ್ ಟಾಪಾಗಿ ರೆಡಿ ಆಗಿಬಿಟ್ಟು ಫೋಟೋ ಎಲ್ಲ ಅಲಂಕಾರ ಮಾಡಿದ್ದಾನೆ. ನಮ್ಮ ದೊಡ್ಡಮ್ಮ ಏನು ಮಾಡ್ತಾಯಿದ್ದಾರೆ ಅಂತ ತೋರಿಸ್ತೀನಿ. ಹಾಯ್, ಏನು ಸ್ಪೆಷಲ್ ಇವತ್ತು? ಯೂಟ್ಯೂಬ್ ಏನೇನು ಮಾಡ್ತಾ ಇದೆಯಾ ದೊಡ್ಡಮ್ಮ? ಏನೇನು ಮಾಡಬೇಕು? ಪಾಯಸ ಮಾಡ್ತಾ ಇದ್ದಾರೆ. ಇಲ್ಲಿ ಮುದ್ದೆ, ಇದು ಚಿಕನ್ ಫ್ರೈ. ಓಪನ್ ಮಾಡಿ ತೋರಿಸ್ಬೇಕು ಪ್ಲೇಟ್ನ. ಚಿಕನ್ ಫ್ರೈ. ಇದು ಬಿರಿಯಾನಿ. ಅದು ಓಪನ್ ಮಾಡಬೇಕು. ಓಪನ್ ಮಾಡಬೇಕಾ? ಓಯಪ್ಪ. ನೋಡಿ ಇದು ಬಿರಿಯಾನಿ. ಸಾಕು. ಅದು ಮಟನ್ ಸಾಂಬಾರು. ಇದು ಕಬಾಬ್ ಇನ್ನೂ ಸುಟ್ಟಿಲ್ಲ ಗೈಸ್, ಆದರೆ ಕಬಾಬ್ ತೋರಿಸ್ತೀನಿ ಅಂತ ಎತ್ಕೊಂಬಂದವಳೆ. ಇದು ದೊಡ್ಡಮ್ಮ, ಇದು ವೈಟ್ ರೈಸ್. ಸೊ ಗೈಸ್ ಇವ್ರ ಮನೇಲಿ ಇಷ್ಟು ಸ್ಪೆಷಲ್ ಇದೆ. ಎಲ್ಲರ ಮನೇಲೂ ವೆರೈಟಿ ಮಾಡಿದ್ದಾರೆ, ಬಟ್ ಎಲ್ಲೂ ಜಾಸ್ತಿ ತಿನ್ನೋಕ್ಕಾಗಲ್ಲ. ನೋಡಿ ಹಾಯ್ ಮಾಡು. ಆವತ್ತು ಎಂಗೇಜ್ಮೆಂಟಲ್ಲಿ ಮಾತ್ರ ಸಖತ್ತಾಗಿ ಮಿಂಚ್ತಾ ಇದ್ಲು. ಇವತ್ತು ನೋಡಿ ಹೆಂಗಿದ್ದಾಳೆ ಅಂತ. ಹೌದಾ? ಏನ್ ಸಮಾಚಾರ? ನಿಮ್ಮ ಅತ್ತಿಗೆ ಕರೆದ್ರ? ನಮ್ಮ ಅತ್ತೆ ಆದ್ರೂ ಕೂಗ್ತಾರೆ, ನೀವಂತೂ ಕೂಗಲ್ಲ. ಫೋನ್ ಮಾಡ್ತೀಯಾ? ಏನು ಗೊತ್ತಾ ಗೈಸ್, ಎಂಗೇಜ್ಮೆಂಟ್ ಆದವಾಗಿಂದ ನನ್ನ ಜೊತೆ ಕೂಡ ಮಾತಾಡ್ತಾ ಇಲ್ಲ ಈ ಹುಡುಗಿ. ಎಷ್ಟು ಅವಾಯ್ಡ್ ಮಾಡ್ತಾ ಇದ್ದಾಳೆ ಅಂದರೆ, ಅವರ ಫಿಯಾನ್ಸಿ ಲೈನಲ್ಲಿ ಇದ್ದಾರೆ. ಕೇಳಿಸ್ಕೊಂಡ್ರೆ ಏನಂತ ಅನ್ಕೊಂಡ್ಲಿ ಬಿಡಿ, ನಿಜ ತಾನೇ ಹೇಳ್ತಾ ಇದ್ದೀವಿ. ಫಸ್ಟು ಕಾಲ್ ಮಾಡಿದ್ರೆ ರಿಸೀವ್ ಮಾಡ್ತಾ ಇದ್ಲು. ಆಮೇಲೆ ಏನು ಮಿಸ್ ಕಾಲ್ ಆದರೂ ಇದ್ರೆ ಕಾಲ್ ಬ್ಯಾಕ್ ಮಾಡ್ತಾಯಿದ್ಲಿ. ಇವಾಗ ಕಾಲ್ ಮಾಡಿದ್ರು ಫುಲ್ಲು ಬ್ಯುಸಿ, ಮಿಸ್ ಕಾಲ್ ಇದ್ರೂ ಕಾಲ್ ಮಾಡಲ್ಲ. ದೇವ್ರ ಮನೆ ಲುಕ್ ಈ ಥರ ಇದೆ. ಸಾರಿ, ಲೈಟ್ ಆಗ್ತಾಳಂತೆ. ನೋಡಿ ಇವಾಗ ಹೆಂಗಿದೆ ಅಂತ. ಗೈಸ್ ನೋಡಿ ನಮ್ಮ ಡುಮ್ಮುನು ಬಂದಿದ್ದಾನೆ. ಡುಮ್ಮ ಚೇತು. ಹಾಯ್ ಮಾಮ್, ಹೇಳಿ ಏನು ಸಮಾಚಾರ? ನೋಡಿ ನಮ್ಮ ಚಿಕ್ಕಮ್ಮ ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಸಾಕ ಟೈಮು? ನೋಡಿ ಯಾವಾಗೂ ಫೋನಲ್ಲೇ ಇರ್ತಾರೆ ಗೈಸ್ ನಮ್ಮ ಚಿಕ್ಕಮ್ಮ. ಅಮ್ಮ ನಿನ್ನೆ ತೋರಿಸ್ತಾ ಇದ್ದೀನಿ, ಬಗ್ಗಿ ನೋಡಿದ್ರೆ ಏನು ಕಾಣಿಸಲ್ಲ. ತಗೊಂಡಿದ್ದು ಅರ್ಧಕ್ಕರ್ಧನ. ನಂದು 22ಕ್ಕೆ 20 ವರ್ಷ ಹಾಕ್ಬಿಟ್ಟಿದ್ದಾನೆ. 20 ವರ್ಷ ಹಾಕಿದಾನೆ. 14% 60 ಲಕ್ಷ ತೋರಿಸ್ತೈತೆ ನನಗೆ ಲಾಂಗ್ ಟರ್ಮ್. ಅವನೇನು ಇವಾಗ ನನ್ನಲ್ಲಿ ಎಷ್ಟು 26,000 ಹೋಗ್ತಾ ಇದೆ. ಅದನ್ನು ಕ್ಲೋಸ್ ಮಾಡೋದೇ ಬೆಸ್ಟ್. ಅರ್ಥ ಆಯ್ತಾ? ಎಲ್ಲ ಹೋಗ್ಬಿಟ್ಟಿರ್ತದೆ. ಚಿನ್ನಣ್ಣ ವಾ, 5 ವರ್ಷ ಅವನು ಆಲ್ಮೋಸ್ಟ್ ಎಲ್ಲ ತಿನ್ಬಿಟ್ಟಿರ್ತಾನೆ ಇಂಟ್ರೆಸ್ಟ್. ಇನ್ ಪ್ರಿನ್ಸಿಪಲ್ ಅಮೌಂಟ್ ಕಟ್ ಆಗೋ ಟೈಮಲ್ಲಿ ನಾವು ಕ್ಲೋಸ್ ಮಾಡ್ತೀವಿ. ಇವಾಗ ಏನು ಅಂದರೆ, ನಮ್ಮ ಮನೇಲಿ ಸಾಂಬ್ರಾಣಿ ಹಾಕಿದ್ದಾಯ್ತು. ಇನ್ನೂ 2 ಮನೆ ಇದೆ, ಅಲ್ಲೋಗಿ ಸಾಂಬ್ರಾಣಿ ಎಲ್ಲ ಹಾಕಿ ಬರ್ತೀವಿ. ಸುಜಂಗ್ ಕ್ಷತ್ರಿಯ ಬನ್ನಿ. ನೋಡಿ ಎಂಟ್ರಿ ಆಗಿದೆ ನಮ್ಮ ಬಾಸ್ದು. ವ್ಲಾಗ್ ಮಾಡೋದೇ ಬಿಟ್ಬಿಟ್ಟಿದ್ದಾನೆ, ಯಾಕಂದರೆ ಎಕ್ಸಾಮ್ಸ್ ಇದೆ. ಅವನಿವಾಗ 10th ಸ್ಟ್ಯಾಂಡರ್ಡು. ಸೊ ವ್ಲಾಗ್ಸ್ ಎಲ್ಲ ಮಾಡೋದು ಬಿಟ್ಬಿಟ್ಟಿದ್ದಾನೆ. 10th ಆದಮೇಲೆ ಕಂಟಿನ್ಯೂ ಮಾಡ್ತಾನೆ ಗೈಸ್. ಇಲ್ಲಿ ನಮ್ಮ ಅತ್ತೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಇಲ್ಲಿ ಇನ್ನೂ ಸಾಂಬ್ರಾಣಿ ಹಾಕಿಲ್ಲ, ರೆಡಿ ಆಗ್ತಾ ಇದ್ದಾರೆ. ಫೋಟೋಸ್ ಇದೆ, ಬಟ್ಟೆ ಎಲ್ಲ ಇಕ್ತಾ ಇದ್ದಾರೆ ಗೈಸ್. ಎಲ್ಲ ಸಾಂಬ್ರಾಣಿ ಎಲ್ಲ ಹಾಕಿದ್ದಾಯಿತು. ಒಂದು 5 ಮಿನಿಟ್ಸ್ ಬಾಗಿಲು ಮುಚ್ಚಿದ್ವಿ. 2 ಪ್ಲೇಟ್ ಇಕ್ಕಿದ್ವಿ. ಇವಾಗ 1 ಪ್ಲೇಟು ಮೇಲೆ ಇಡಕ್ಕೆ ಎತ್ಕೊಂಡು ಹೋಗ್ತಾ ಇದ್ದೀವಿ.
ಮನೆಯೆಲ್ಲ ಫುಲ್ಲು ಹೊಗೆ ತುಂಬ್ಕೊಂಡ್ಬಿಟ್ಟಿದೆ. ಇರೋಜಿ ತೆಗಿತೀನಿ. ಫುಲ್ಲು ಹೊಗೆ ತುಂಬ್ಕೊಂಡ್ಬಿಟ್ಟಿದೆ ಗೈಸ್. ಇವಾಗ ಆ ಪ್ಲೇಟ್ ಎತ್ಕೊಂಡೋಗಿ ಮೇಲೆ ಇಟ್ಬಿಟ್ಟು ಬರ್ತೀವಿ. ಕಾಗೆಗಳು ಬಂದು ಅದು ಊಟ ಮಾಡ್ತವೆ. ಇದು ನಮ್ಮ ಏರಿಯಾ ಗೈಸ್. ಇದು ನಮ್ಮ ಅಜ್ಜಿ ಮನೆ, ಇದು ಚಿಕ್ಕ ಅಜ್ಜಿ ಮನೆ, ಇದು ಲಾಸ್ಟ್ ಅಜ್ಜಿ ಮನೆ. ಸೊ ಅದು ಇಟ್ಬಿಟ್ಟು ಇವಾಗ ಬರ್ತಾ ಇದ್ದೀವಿ. ಇಟ್ಟಿದ್ದೆ ಗುರು, ಅದು ಮುಗೀತು ಎಲ್ಲ ಗೈಸ್ ಫೈನಲಿ ಪಕ್ಷ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗಬೇಕು ಅಂತ ಮೆಟ್ರೋ ಸ್ಟೇಷನ್ ಬಂದಿದ್ದೀನಿ. ಸೊ ಮೆಟ್ರೋ ಬರೋವರೆಗೂ ವೆಯ್ಟ್ ಮಾಡಿ ಮನೆಗೆ ಹೋಗಬೇಕು ಗೈಸ್.